ಇಲ್ಲ, ನಾವು ಅಲರ್ಟ್ ಮಾಡಿದ್ದೇವೆ. ನಮ್ಮ ಇಲಾಖೆ ಒಳಗಡೆ ಇಂಟರ್ನಲ್ಲಿ ನಮ್ಮ ISD ಡಿವಿಷನ್ ಏನಿದೆ ಅವ್ರಿಗೆಲ್ಲ ಅಲರ್ಟ್ ಮಾಡಿದ್ದಾರೆ. ಆಮೇಲೆ ಈ ಬಾಂಗ್ಲಾದೇಶಿಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶ್ ಈಗಾಗಲೇ 1 ತಿಂಗಳಿಂದ ನಾವು ಒಂದು ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲಾದ್ರೂ ಬಾಂಗ್ಲಾದೇಶಿಸ್ ಇದ್ದಾರಾ ಅಂತ ಹೇಳಿ ನಾವು ಹುಡುಕ್ಬೇಕು ಅವ್ರನ್ನ ಅಂತೇಳಿ ಸೂಚನೆಯನ್ನ ಈಗಾಗಲೇ 1 ತಿಂಗಳಿಂದನೇ ಕೊಟ್ಟಿದ್ದೇನೆ. ಆ ಕೆಲಸ ನಡೀತಾ ಇದೆ. ಯಾಕಂದ್ರೆ ವಿರೋಧ ಪಕ್ಷದವರು ಕೂಡ ನಮ್ಗೆ ಎಚ್ಚರಿಕೆ ಮಾಡಿದ್ರು. ಏನು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಬಹಳ ಜನ ಬಾಂಗ್ಲಾದೇಶಿಸ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ನಾವು ಈಗ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಂದು SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಸೆನ್ಸಿಟೈಸ್ ಮಾಡಿ ನೀವು ಕಳೆದ 1 ತಿಂಗಳಿಂದ ಒಂದು ರೀತಿಯಲ್ಲಿ ಡ್ರೈವ್ ತರ ಮಾಡ್ತಾ ಇದ್ದಾರೆ. ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಅವರು ಈಗ ಅವರವರ ಲಿಮಿಟ್ಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದು ಕೆಲಸಕ್ಕೆ ಬಂದಿರೋರು ಮತ್ತು ಯಾರಾದರೂ ಅನುಮಾನಾಸ್ಪದವಾಗಿರೋರು ಅವ್ರನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಕೊರಟಗೆರೆಯಲ್ಲಿ ದಲಿತ ಕುಟುಂಬವೊಂದಕ್ಕೆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.